ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ. ನಮಸ್ತೆ ವೀಕ್ಷಕರೇ, ನಾನು ಅಖಿಲೇಶ್ ದಬ್ಬೆಕಟ್ಟೆ. ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಡೇಂಜರಸ್ ಡೆಂಗ್ಯೂ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಇನ್ನು ಇವೆಲ್ಲದರ ನಡುವೆ ಕರ್ನಾಟಕದಲ್ಲಿ ಪ್ಯಾರಾಸಿಟಮಾಲ್ ಮಾತ್ರೆಯ ಕೊರತೆ ಇದೆ ಎನ್ನುವಂತ ಸುದ್ದಿ ಬಹಳಷ್ಟು ಸದ್ದು ಮಾಡ್ತಾ ಇದೆ. ಈ ಎಲ್ಲ ಗೊಂದಲಗಳ ನಡುವೆ ಹಾಲಿ ಸಂಸದರಾಗಿರುವಂತಹ ಡಾಕ್ಟರ್ ಮಂಜುನಾಥ್ ಅವರು ಕರ್ನಾಟಕದಲ್ಲಿ ವೈದ್ಯಕೀಯ ತುರ್ತು ಪರಿಸ್ಥಿತಿಯ ಸುಳಿವನ್ನ ಕೊಟ್ಟು ಬಿಟ್ಟಿದ್ದಾರೆ. ಹಾಗಾದ್ರೆ ಏನಿದು ವಿಚಾರ? ಇವೆಲ್ಲವನ್ನ ಇಂಚಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ರಾಜ್ಯದಲ್ಲಿ ಬರೋಬ್ಬರಿ 7,000 ಗಡಿ ದಾಟಿದೆ ಡೆಂಗ್ಯೂ ಪ್ರಕರಣ. ಜೊತೆಗೆ ಕಳೆದ 1 ತಿಂಗಳಲ್ಲಿ ಮಹಾಮಾರಿಗೆ 6 ಮಂದಿ ಬಲಿಯಾಗಿದ್ದಾರೆ. ಇದರ ನಡುವೆ ಕರ್ನಾಟಕ ರಾಜ್ಯ ವೈದ್ಯಕೀಯ ಸರಬರಾಜು ನಿಗಮದಲ್ಲಿ ರೋಗಿಗಳಿಗೆ ನೀಡಲಾಗುವಂತಹ ಪ್ಯಾರಾಸಿಟಮಾಲ್ ಮಾತ್ರೆಯ ದಾಸ್ತಾನು ಮಾಡಿಕೊಂಡಿಲ್ಲ. ಇದರಿಂದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಪ್ಯಾರಾಸಿಟಮಾಲ್ ಕೊರತೆ ಉಂಟಾಗಿದೆ ಎನ್ನುವಂತ ಮಾತು ವದಂತಿಗಳು ಹರಿದಾಡ್ತಾ ಇದೆ. ಆರೋಗ್ಯ ಇಲಾಖೆಯ ಅಧೀನಕ್ಕೆ ಬರುವಂತಹ KSMSCL ಇಲಾಖೆಯು ಕಂಪನಿಗಳಿಂದ ಔಷಧಿಯನ್ನ ಖರೀದಿಸಿ ಸಾವಿರಾರು ರೂಪಾಯಿಯ ವೆಚ್ಚದಲ್ಲಿ ಸರ್ಕಾರಿ ಆಸ್ಪತ್ರೆಗಳಿಗೆ ಉಚಿತವಾಗಿ ಸರಬರಾಜನ್ನ ಮಾಡುತ್ತದೆ. ಪ್ರತಿ ವರ್ಷ ಸರ್ಕಾರ ನೀಡುವ 100 ಕೋಟಿಯ ಅನುದಾನವನ್ನ ಬಳಸಿಕೊಂಡು ವೈದ್ಯಕೀಯ ಸಲಕರಣೆ ಸಹಿತ 300ಕ್ಕೂ ಹೆಚ್ಚು ಅಧಿಕ ಬಗೆಯ ಔಷಧಿಯನ್ನ ಖರೀದಿಸಿ ಅದನ್ನ ದಾಸ್ತಾನನ್ನ ಮಾಡಿಕೊಳ್ಳುತ್ತೆ. ಆದ್ರೆ ಇತ್ತೀಚೆಗೆ ಪ್ಯಾರಾಸಿಟಮಾಲ್ ಮಾತ್ರೆ ಕೊರತೆ ಇದೆ ಎನ್ನುವಂತ ಮಾತು ಬಹಳಷ್ಟು ಆತಂಕವನ್ನ ಸೃಷ್ಟಿಸಿದೆ. ಈ ಎಲ್ಲ ಗೊಂದಲಗಳ ನಡುವೆ ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಹಾಲಿ ಸಂಸದ ಡಾಕ್ಟರ್ ಮಂಜುನಾಥ್ ಅವರು ರಾಜ್ಯಾದ್ಯಂತ ಡೆಂಗಿ ಹರಡುತ್ತಿರೋದ್ರಿಂದ ಕೋವಿಡ್ ಮಾದರಿಯಲ್ಲೇ ಚಿಕಿತ್ಸೆ ವ್ಯವಸ್ಥೆಯನ್ನ ಮಾಡಬೇಕು. ಹೀಗಾಗಿ ವೈದ್ಯಕೀಯ ತುರ್ತು ಸ್ಥಿತಿಯನ್ನ ಎಮರ್ಜೆನ್ಸಿಯನ್ನ ಘೋಷಣೆ ಮಾಡಬೇಕು ಅಂತ ಡಾಕ್ಟರ್ ಮಂಜುನಾಥ್ ಅವರು ಆಗ್ರಹಿಸಿದ್ದಾರೆ. ಹೌದು, ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಡೆಂಗ್ಯೂ ಪ್ರಕರಣಗಳು ಭಾರಿ ಸಂಖ್ಯೆಯಲ್ಲಿ ಏರಿಕೆ ಆಗ್ತಾ ಇದೆ. ಬರೋಬ್ಬರಿ 7,000 ಗಡಿಯಲ್ಲಿದೆ ಈಗ ಡೆಂಗ್ಯೂ ಪ್ರಕರಣಗಳು. ಆದ್ರೆ ಇವೆಲ್ಲ ಗೊಂದಲಗಳ ನಡುವೆ ಈಗ ಡಾಕ್ಟರ್ ಮಂಜುನಾಥ್ ಅವರ ಮಾತು ಎಲ್ಲರನ್ನ ನಿಬ್ಬೆರಗಾಗುವಂತೆ ಮಾಡ್ತಾ ಇದೆ. ಯಾಕಂತಂದ್ರೆ ಡಾಕ್ಟರ್ ಮಂಜುನಾಥ್ ಅವರು ಕೋವಿಡ್ ಸಂದರ್ಭದಲ್ಲಿ ಸರ್ಕಾರದ ಕೋವಿಡ್ ಟಾಸ್ಕ್ ಫೋರ್ಸ್ ಅಲ್ಲಿ ನಿರ್ದೇಶಕರಾಗಿ ಕೆಲಸ ಮಾಡಿದಂತವರು, ಬಹಳ ಪ್ರಮುಖ ಪಾತ್ರವನ್ನ ವಹಿಸಿದ್ರು. ಹೀಗಾಗಿ ಮಂಜುನಾಥ್ ಅವರು ಈಗ ಕರ್ನಾಟಕದಲ್ಲಿ ಹೇಗೆ ಡೆಂಗ್ಯೂ ಪ್ರಕರಣಗಳು ಏರಿಕೆ ಆಗ್ತಾ ಇದೆಯಲ್ಲ, ಕೋವಿಡ್ ರೀತಿಯಲ್ಲೇ ಚಿಕಿತ್ಸೆಯ ವ್ಯವಸ್ಥೆಗಳನ್ನ ಮಾಡ್ಕೋಬೇಕು, ಹೀಗಾಗಿ ವೈದ್ಯಕೀಯ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಬೇಕು ಅಂತ ಆಗ್ರಹನ ಮಾಡಿದ್ದಾರೆ. ಇವೆಲ್ಲವನ್ನ ನೋಡ್ತಾ ಇದ್ರೆ ಕರ್ನಾಟಕದಲ್ಲಿ ವೈದ್ಯಕೀಯ ವ್ಯವಸ್ಥೆಯಲ್ಲಿ ಏನಾದ್ರೂ ಗೊಂದಲಗಳಾಗ್ತಾ ಇದೆಯಾ? ಈ ಎಲ್ಲ ಗೊಂದಲಗಳ ನಡುವೆಯಲ್ಲಿ ಪ್ಯಾರಾಸಿಟಮಾಲ್ ಮಾತ್ರೆಯ ಕೊರತೆ ಇದೆ ಎನ್ನುವಂತ ಸುದ್ದಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ. ಆದ್ರೆ ಈ ವಿಚಾರಕ್ಕೆ ವೈದ್ಯಕೀಯ ಸರಬರಾಜು ಇಲಾಖೆ ಏನಿದೆಯಲ್ಲ, ಒಂದಿಷ್ಟು ಬಹಳ ಪ್ರಮುಖ ಸ್ಪಷ್ಟನೆಯನ್ನ ಕೊಟ್ಟಿದೆ. ರಾಜ್ಯದಲ್ಲಿ ಪ್ಯಾರಾಸಿಟಮಾಲ್ ಮಾತ್ರೆ ನಮ್ಮಲ್ಲಿ ಇದೆ, ದಾಸ್ತಾನುಗಳು ಮಾಡ್ಕೊಂಡಿದೀವಿ, ಯಾವುದೇ ರೀತಿಯಾದಂತಹ ಗೊಂದಲಗಳ ಪರಿಸ್ಥಿತಿ ಇಲ್ಲ ಅಂತ ಹೇಳಿಬಿಟ್ಟಿದೆ. ಹೀಗಾಗಿ ಈಗ ಎಲ್ಲರೂ ಕೂಡ ಯೋಚನೆ ಮಾಡಲೇಬೇಕು. ಇನ್ನು ಸರ್ಕಾರ ಯಾವ ರೀತಿಯಾಗಿ ಕ್ರಮಗಳನ್ನ ಕೈಗೊಳ್ತಾ ಇದೆ? ಈ ಹಿಂದೆ ಕೋವಿಡ್ ಸಂದರ್ಭದಲ್ಲಿ ವಿರೋಧ ಪಕ್ಷದಲ್ಲಿರುವಂತಹ ಕಾಂಗ್ರೆಸ್ ಭಾರಿ ಹೋರಾಟವನ್ನ ಮಾಡಿತ್ತು. ಕೋವಿಡ್ ಬಂದಿರುವಂತಹ ಹೊತ್ತಿನಲ್ಲಿ ಹೋರಾಟಗಳನ್ನ ಮಾಡಿದ್ರು, ಸದನದಲ್ಲಿ ಗುಡುಗಿದ್ರು. ಇವೆಲ್ಲ ನೋಡ್ತಾ ಇದ್ರೆ ಈಗ 7,000 ಗಡಿ ದಾಟಿದೆ ಡೆಂಗ್ಯೂ ಪ್ರಕರಣ. ಇದ್ರ ಬಗ್ಗೆ ರಾಜ್ಯ ಸರ್ಕಾರ ಎಷ್ಟರ ಮಟ್ಟಿಗೆ ಕಾರ್ಯಕ್ರಮಗಳನ್ನ ಕೈಗೊಂಡಿದೆ, ಎಷ್ಟರ ಮಟ್ಟಿಗೆ ಜನರ ಹಿತಕ್ಕೋಸ್ಕರವಾಗಿ ಸಾರ್ವಜನಿಕ ಹಿತದೃಷ್ಟಿಯಿಂದ ವೈದ್ಯಕೀಯ ವಿಚಾರವಾಗಿ ಮುನ್ನೆಚ್ಚರಿಕೆ ಕ್ರಮಗಳನ್ನ ವಹಿಸಿದೆ, ಇದು ಸರ್ಕಾರ ಎಚ್ಚೆತ್ತುಕೊಳ್ಬೇಕಾಗಿರುವಂತಹ ಪರಿಸ್ಥಿತಿ ಬಂದಿದೆ. ಯಾಕಂತಂದ್ರೆ ಡಾಕ್ಟರ್ ಮಂಜುನಾಥ್ ಅವರು ಬಹಳ ಅನುಭವಿ ಇರುವಂತಹ ಡಾಕ್ಟರ್. ಕೋವಿಡ್ ಟಾಸ್ಕ್ ಫೋರ್ಸ್ ಅಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ, ಅತ್ಯಂತ ಗೌರವಪೂರ್ವಕವಾಗಿ ನಿಭಾಯಿಸಿದಂತವರು. ಆದ್ರೆ ಈಗ ಅವರೇ ಕರ್ನಾಟಕ ರಾಜ್ಯದಲ್ಲಿ ವೈದ್ಯಕೀಯ ತುರ್ತು ಪರಿಸ್ಥಿತಿ ಎದುರಾಗ್ತಾ ಇದೆ, ಹೀಗಾಗಿ ತುರ್ತನ್ನ ಘೋಷಿಸಲೇಬೇಕು, ಎಮರ್ಜೆನ್ಸಿಯನ್ನ ಘೋಷಣೆ ಮಾಡಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಆದ್ರೆ ಸರ್ಕಾರ ಇನ್ನೂ ಕೂಡ ಯಾವುದೇ ರೀತಿಯಾದಂತಹ ಕ್ರಮಗಳನ್ನ ಕೈಗೊಳ್ತಾ ಇಲ್ಲ ಈ ಒಂದು ವಿಚಾರವಾಗಿ. ಯಾಕಂತಂದ್ರೆ ಕೋವಿಡ್ ಅನ್ನ ಯಾವ ರೀತಿಯಾಗಿ ಪ್ರಾಥಮಿಕ ಹಂತದಲ್ಲಿ ನೆಗ್ಲೆಕ್ಟ್ ಅನ್ನ ಮಾಡ್ತಾ ಹೋದ್ರು, ಅದೇ ರೀತಿಯಾಗಿ ಡೆಂಗ್ಯೂ ಪ್ರಕರಣಗಳನ್ನ ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಆಗಲ್ಲ. ಅದೇ ಮಾದರಿಯಲ್ಲಿ ಈಗ ಕೂಡ ಡೆಂಗ್ಯೂಗೆ ಚಿಕಿತ್ಸೆ ಆಗಬೇಕು ಅಂತಿದ್ದಾರೆ. ಇನ್ನು ಇತ್ತ ನಮ್ಮ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಯಾವ ರೀತಿಯಾದಂತಹ ಕ್ರಮಗಳನ್ನ ಕೈಗೊಳ್ಳುತ್ತಿದ್ದಾರೆ, ಮುನ್ನೆಚ್ಚರಿಕೆ ಕ್ರಮಗಳು ಏನಿದೆ? ಸರ್ಕಾರ ಕೋವಿಡ್ ಹಂತದಲ್ಲಿ ಬಹಳಷ್ಟು ಹೋರಾಟವನ್ನ ಮಾಡಿತು ಸಾರ್ವಜನಿಕರ ಹಿತದೃಷ್ಟಿಯಿಂದ. ಆದ್ರೆ ಡೆಂಗ್ಯೂ ಪ್ರಕರಣಗಳಲ್ಲಿ ಏನ್ ಮಾಡ್ತಾ ಇದೆ? ಹೀಗಾಗಿ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕು, ಜನಸಾಮಾನ್ಯರಿಗೆ ಯಾವುದೇ ರೀತಿಯಂತ ಗೊಂದಲಗಳಾಗಬಾರದು. ಯಾಕಂದ್ರೆ ಕೋವಿಡ್ ಸಂದರ್ಭದಲ್ಲಿ ನಾವು ನೋಡಿದೀವಿ, ಬೆಡ್ಗಾಗಿ ಯಾವ ರೀತಿಯಾಗಿ ಪರದಾಡಬೇಕಾಗಿರುವಂತಹ ಪರಿಸ್ಥಿತಿ ಇತ್ತು.
ಇನ್ನು ಯಾವುದೇ ರೀತಿಯಾಗಿ ಆಕ್ಸಿಜನ್ಗೋಸ್ಕರ ಹೋರಾಡಿದ್ವಿ, ಇನ್ನು ಬೆಡ್ಗಳಿಗೋಸ್ಕರ ಹೋರಾಟವನ್ನ ಮಾಡಿದ್ರಿ. ಹೀಗೆ ಅನೇಕ ವಿಚಾರಗಳಲ್ಲಿ ಗೊಂದಲದ ಪರಿಸ್ಥಿತಿಗಳಿತ್ತು. ಮರಣಾಂತಿಕವಾಗಿ ಅನೇಕ ಜನ ಸಾವನ್ನಪ್ಪಿದ್ರು. ಆದ್ರೆ ಇಂಥದ್ದೇ ಮಹಾಮಾರಿ ಆಗಿರುವಂತಹ ಡೆಂಗ್ಯೂ ವಿಚಾರದಲ್ಲೂ ಕೂಡ ಸರ್ಕಾರ ಗಮನವನ್ನ ಇಟ್ಕೊಳ್ಬೇಕೆನ್ನುವಂಥದ್ದು ಎಲ್ಲರ ಆಶಯವಾಗಿದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.